ಅಜ್ಜನ ತೇರು ಎಳಿಲಿಕ್ಕೆ ಜಾಗ ಶಾರ್ಟೇಜ್ ಇತ್ತು ರೀ. ತೇರು ಎಳೆಯೋಕೆ ಜಾಗ ಇಲ್ಲಾಗಿತ್ತು. ಅವಾಗ ಮಠದ ಹಿರಿಯರೆಲ್ಲ ಭಕ್ತರೆಲ್ಲ ಕೂಡಿಕೊಂಡು ಏನಾರ ಮಾಡಿ ಒಂದಿಷ್ಟು ತೇರು ಎಳೆಯೋಕೆ ಜಾಗ ಖರೀದಿ ಮಾಡಬೇಕಂತ ವಿಚಾರ ಮಾಡಿದ್ರಂತ. ಅವಾಗ ಎಲ್ಲ ಭಕ್ತರು ಕೂಡಿ ಅದೇ ಹುಬ್ಬಳ್ಳಿ ಒಳಗೆ ತೇಜಪ್ಪ ಅಂತ ಒಬ್ಬ ದೊಡ್ಡ ಸಾಹುಕಾರನ ಜಾಗ ಇತ್ತು ರೀ, ಮಠಕ್ಕೆ ಹಚ್ಚೆ. ಅವನ ಜಾಗ ಆದ್ರೆ ಬರೋಬ್ಬರಿ ಆಕೈತಿ, ಕಲ್ಗಟ್ಟಿಗೆ ರಸ್ತೆ ತನ ಏನು ತೇರು ಎಳಿತತ್ತಲ್ಲ ಆ ಜಾಗ ಖರೀದಿ ಮಾಡೋ ಸಲುವಾಗಿ ಎಲ್ಲ ಹಿರಿಯರು ಕೂಡಿ ತೇಜಪ್ಪನ ಕಡೆಗೆ ಹೋದ್ರಂತ. ತೇಜಪ್ಪ ಹಚ್ಕೊಳ್ಳೇ ಇಲ್ಲ ಇವ್ರನ್ನ. ಎಷ್ಟು ಸೊಕ್ಕಿಲ್ಲ ಮಾತಾಡಿದಂದ್ರೆ ನಾ ಏನು ನನ್ನ ಮನೆ ಬಾಗಲಾಗ ಬೋರ್ಡ್ ಹಚ್ಚೇನೇನು ಮಾರಕ್ಕಿಟ್ಟ ನಿಂತ ನನಗೇನು ಮಾರುವಂಥ ದರಿದ್ರತನ ಬಂದಿಲ್ಲ, ನಾ ಕೊಡಂಗಿಲ್ಲ ಅಂದವ. ಹಂಗಲ್ಪ ಅಜ್ಜನ ತೇರು ಎಳೆಯಕ್ಕೆ ಅಡಚಣೆ ಭಾಳಾಗಕತ್ತೈತಿ. ದೊಡ್ಡ ಮನಸ್ಸು ಮಾಡು, ನೀ ಎಷ್ಟು ಹೇಳ್ತಿ ಅಷ್ಟು ದುಡ್ಡು ಕೊಡ್ತೀವಿ ಅಂದ್ರೆ ನನಗೇನು ಬಿಕಾರಿತನ ಬಂದಿಲ್ಲ, ನಾ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟ. ಎಲ್ಲ ಹಿರಿಯರ ಮನಸ್ಸು ನೋವು ಮಾಡ್ಕೊಂಡು ಮಾರಿ ಸಣ್ಣಕ್ಕೆ ಮಾಡ್ಕೊಂಡು ಸಿದ್ಧಾರ್ಡ್ರ ಕಡೆಗೆ ಬಂದ್ರಂತ. ಯಪ್ಪ ಹಿಂಗೆ ಆತ್ರಿ ಅಂತ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಅಜ್ಜಿಗೆ ಹೇಳಿದರು. ಸಿದ್ಧಾರೂಢಪ್ಪ ಕುಲು ನಕ್ರಂತ. ಯಾಕೆ ಮನಸ್ಸಿಗೆ ಕೆಟ್ಟ ಮಾಡ್ಕೊತೀರೋ, ನಾಳೆಗೆ ಅವ ತಂದು ಕೊಟ್ಟು ಹೋಗ್ಕಂದು ಸುಮ್ಮನಿರ್ರಿ ಅಂದ್ರೆ ಸಿದ್ಧಾರೂಢ. ಆಶ್ಚರ್ಯ ಆಯ್ತು ಅವ್ರಿಗೆ. ಇಷ್ಟು ಬೇಡ್ಕೊಂಡ್ರೆ ಕೊಟ್ಟಿಲ್ಲವ, ದುಡ್ಡಿಗೆ ಕೊಟ್ಟಿಲ್ಲ, ಹೆಂಗೆ ಕೊಡ್ತಾನಂತ ಆಶ್ಚರ್ಯ ಆಯ್ತು. ಮರುದಿನ ಪವಾಡ ಸದೃಶ್ಯವಾಗಿ ಕಣ್ಣೀರು ಹಾಕ್ಕೊಂತ ಓಡಿ ಬಂದ ತೇಜಪ್ಪ ಸಿದ್ಧಾರ್ಡ್ರ ಪಾದ ಹಿಡ್ಕೊಂಡು ಕಣ್ಣೀರು ಸುರಿಸ್ತದಾನ. ಅಪ್ಪ ನಂದು ಮಹಾಪರಾಧವಾಯ್ತು, ಕ್ಷಮ ಮಾಡಬೇಕು. ಮಗಳಾಗಿದ್ದ ಹಿರಿಯರಿಗೆ ದಂಗಾತು. ಹ್ಯಾಂಗೋಪ್ಪ ನೀನು ಇಷ್ಟು ಬೇಡ್ಕೊಂಡ್ರೆ ಕೊಡಲಿಲ್ಲ, ನೀನು ಇವತ್ತೇನಾಯ್ತು ಅಂದಾಗ ಅವ ಹೇಳಿದ, ರಾತ್ರಿ ನನಗೊಂದು ಸ್ವಪ್ನ ಬಿತ್ತು. ನನ್ನ ಕನಸಿನೊಳಗೆ 10 ವರ್ಷ ಆಗಿತ್ತು ನಮ್ಮಪ್ಪ. ಅವ ನನ್ನ ಕನಸಿನಾಗ ಬಂದ. ಅವನ ಮೈ ತುಂಬ ಬಡದದ್ದು ಸುಟ್ಟಿದ್ದು ಕಲೆಗಳು, ರಕ್ತ, ಕೀವು, ಆ ನರಕ ಯಾತನೆಯನ್ನು ನೋಡಿ ಕಣ್ಣೀರು ಬಂದ್ಯಪ್ಪ, ನಿನಗೆ ಹಿಂಗ್ಯಾಕೆ ತ್ರಾಸಾಗೈತಿ ಅಂತ ಕೇಳಿದ್ನಂತ. ಅವಾಗ ಅವ್ರ ಅಪ್ಪ ಅಳ್ಕೊಂತ ಹೇಳಿದೆ, ಯಪ್ಪ ನಾ ಮಾಡಿದ ಪಾಪಕ್ಕೆ ನನ್ನ ನರಕಕ್ಕೆ ಹಾಕ್ಯಾರು, ನರಕದಾಗ ಒದ್ದಾಡಿ ಸಾಯಕತ್ತೀನಪ್ಪ, ನಿನ್ನ ಕೈ ಮುಗಿತೇನೋ ತಮ್ಮ, ಸಿದ್ಧಾರೂಢಪ್ಪನ ತೇರು ಎಳೆಯಾಕೇನೋ ಜಾಗ ಬೇಕಂತ. ನೀನು ಅವು ಎಷ್ಟು ಕೇಳ್ತಾನಟ್ಟು ಜಾಗ ಅದೇ ನೀ ಗಳಿಸಿದ್ದಲ್ಲ, ನಮ್ಮ ಪೂರ್ವಜರ ಆಸ್ತಿ. ಅದ್ರಾಗ ಅವ್ರಿಗೆ ಕೇಳಿದಟ್ಟು ನೀನು ಅವ್ರಿಗೆ ಕೊಟ್ಟೆ ಅಂದ್ರೆ ತಮ್ಮ ನನಗೆ ಈ ನರಕ ಯಾತನೆಯಿಂದ ಬಿಡುಗಡೆಯಾಗಿ ನನ್ನ ಸ್ವರ್ಗಕ್ಕೆ ಕಳಿಸ್ತೀವಂತ ಹೇಳ್ಯಾರು, ದಯವಿಟ್ಟು ದಾನ ಮಾಡು ಅಂತ ಅಪ್ಪ ಹೇಳಿದಾಗ ಅವನಿಗೆ ಕಣ್ಣೀರು ಬಂದು ಎಚ್ಚರ ಆಯ್ತು. ಅಳಕತ್ತ ಅವನ ಅಪ್ಪನ ನೆನೆಸ್ಕೊಂಡು, ಅಪ್ಪನ ಋಣ ಏನು ಮಾಡಿದ್ರು ತೀರ್ಸಕ್ಕೆ ಸಾಧ್ಯ ಇಲ್ಲ, ನಮ್ಮ ಅಪ್ಪನ ಹೆಸರಲ್ಲಿ ಸಿದ್ಧಾರೂಢ ತೇರು ಎಳೆಯಕ್ಕೆ ಜಾಗ ಕೊಡ್ತೀನಿಪ್ಪ, ನೀ ಎಟ್ಟು ಬೇಕಟ್ಟು ಅಳ್ಕೊಯಪ್ಪ ಅಂತ ಸಿದ್ಧಾರೂಢರಿಗೆ ಮಾತು ಕೊಟ್ಟನಂತ. ಇದು ನಡೆದ ಘಟನಾ. ನಾವು ಮಾಡಿದ ಒಂದು ಸಣ್ಣ ದಾನ ನಮ್ಮ ಪೂರ್ವಜರನ್ನು ಬರೀ ಈ ಲೋಕದಾಗಲ್ಲ ಪರಲೋಕದೊಳಗೆ ಸಹಿತ ಸದ್ಗತಿಯನ್ನು ಕೊಡುವಂಥ ಶಕ್ತಿ ದಾನಕ್ಕೈತ್ರಪ್ಪ. ಅವನು ಕೊಟ್ಟದ್ದನ್ನೇ ಅವನು ನೋಡಕ್ಕೆ ಕೊಟ್ಟಾನ ನಮಗೆ. ನಾವೇನು ದೊಡ್ಡ ಯೋಗ್ಯತೆ ಐತೆ ಅಂತ ಕೊಟ್ಟಿಲ್ಲ, ಅವನು ಕೊಟ್ಟದನ್ನ ಅವನಿಗೆ ಕೊಟ್ಟಂಗೆ ಮಾಡೋದು ಅಷ್ಟೆ, ಅವಂದೇ ಅದು. ಕೊಟ್ಟಿನನ್ನು ಹಮ್ಮಿಲ್ಲದಂಗೆ ಮಾಡಿದೆ ನೀಡಿದೆ ಅನ್ನಲಾರದಂತೆ ಅವನಿಗೆ ಕೊಟ್ಟದ್ದಾದರೆ ಅವನು ನಮ್ಮನ್ನು ಎತ್ತುವಂತನನ್ನುವಂಥ ಮಾತನ್ನು ಹೇಳ್ತಾನೆ. 4 ನುಡಿ ಪುಷ್ಪಗಳನ್ನು ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿಸ್ತೇವೆ. ಹರಿ ಓಂ ತತ್ಸತ್.